ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಅಂಗಡಿಯಿಂದ ತಂದಂತಹ ಟೊಮ್ಯಾಟೊ ತುಂಬಾ ಹಣ್ಣಾಗಿಬಿಟ್ಟಿರುತ್ತೆ ಅಲ್ವಾ? ಅಂಥದ್ದನ್ನು ನೋಡಿ, ಈ ಥರ ತುಂಬು ತೆಗೆದುಬಿಟ್ಟು ಸೈಡಲ್ಲಿ ಸ್ಟಿಕ್ಕರ್ ಹಚ್ಚಿರ್ತಾರಲ್ವ, ಅದನ್ನು ಆ ತುಂಬಿನ ಜಾಗದಲ್ಲಿ ಆ ಸ್ಟಿಕ್ಕರ್ನ ಹಚ್ಚಿಬಿಡಿ. ಹೀಗೆ ತುಂಬನ್ನು ಕವರ್ ಮಾಡಿ ಇಡೋದ್ರಿಂದ ಎಷ್ಟೇ ಹಣ್ಣಾಗಿರೋ ಟೊಮ್ಯಾಟೊ ಬೇಗನೆ ಹಾಳಾಗೋದಿಲ್ಲ. ವಾರದವರೆಗೂ ಇಟ್ಟರೂ ಕೂಡ ಫ್ರೆಶ್ ಆಗೇ ಇರುತ್ತೆ. ನೆಕ್ಸ್ಟ್ ಟಿಪ್ಸ್ ಏನು ಗೊತ್ತಾ? ವಿನೆಗರ್ ಇರುತ್ತೆ ಅಲ್ವಾ, ಅದನ್ನು ಒಂದು ಚಿಕ್ಕ ಬೌಲ್ನಲ್ಲಿ ತೆಗೆದುಕೊಳ್ಳಿ. 2-3 ಸ್ಪೂನ್ ಆದರೆ ಸಾಕಾಗುತ್ತೆ. ಈಗ ನಮಗೊಂದು ಬಟ್ಟೆ ಕ್ಲಿಪ್ ಹಾಗೆ ಸ್ವಲ್ಪ ಹತ್ತಿ ಬೇಕು. ಮೊದಲಿಗೆ ಹತ್ತಿನ ವಿನೆಗರ್ ಒಳಗೆ ಹಾಕಿ, ನಂತರ ಬಟ್ಟೆ ಕ್ಲಿಪ್ನಿಂದ ಆ ಹತ್ತಿನ ಹಿಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇದರಿಂದ ಫ್ರಿಡ್ಜ್ ಡೋರ್ನ ಸೈಡ್ಗೆ ಗ್ಯಾಸ್ಕೆಟ್ ಥರ ಇರುತ್ತಲ್ವ, ನೋಡಿ ಅದನ್ನು ಕ್ಲೀನ್ ಮಾಡಬಹುದು. ಫ್ರಿಡ್ಜ್ನ ಸೈಡ್ನಲ್ಲಿ ಹಾಗೆಯೇ ಮೇಲ್ಗಡೆ ಸುತ್ತ ಗ್ಯಾಸ್ಕೆಟ್ ಎಲ್ಲಿರುತ್ತಲ್ವ ಅದನ್ನು ಕ್ಲೀನ್ ಮಾಡ್ಕೋಬಹುದು. ವಿನೆಗರ್ ಉಪಯೋಗಿಸೋದ್ರಿಂದ ಏನಾದರೂ ಕೆಟ್ಟ ಸ್ಮೆಲ್ ಇದ್ದರೂ ಕಡಿಮೆ ಆಗುತ್ತೆ. ಅಲ್ಲದೆ ಇದನ್ನು ಬಟ್ಟೆ ಕ್ಲಿಪ್ನಲ್ಲಿ ಹಿಡಿದಿರೋದ್ರಿಂದ ನಮ್ಮ ಕೈ ಕೂಡ ವಿನೆಗರ್ನ ವಾಸನೆ ಆಗೋದಿಲ್ಲ. ಫ್ರಿಡ್ಜ್ನ ಕೇವಲ ನೀರಿನಿಂದ ಸ್ವಚ್ಛ ಮಾಡೋದಕ್ಕಿಂತ ಈ ತರಹ ವಿನೆಗರ್ ಬಳಸಿದರೆ ಏನಾದರೂ ಕೆಟ್ಟ ಸ್ಮೆಲ್ ಇದ್ದರೆ ಅದು ಕೂಡ ಹೋಗುತ್ತೆ. ನೋಡಿ, ಈಗ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ನೆಕ್ಸ್ಟ್ ಟೈಮ್ ನೀವು ಫ್ರಿಡ್ಜ್ ಕ್ಲೀನ್ ಮಾಡೋವಾಗ ಈ ಐಡಿಯಾನ ತಪ್ಪದೆ ಫಾಲೋ ಮಾಡಿ. ಎಲ್ಲರೂ ಸಾಮಾನ್ಯವಾಗಿ ತೆಂಗಿನಕಾಯಿ ಉಪಯೋಗಿಸ್ತೀರಿ ಅಲ್ವಾ? ಹಬ್ಬ, ಪೂಜೆ, ದೇವಸ್ಥಾನ ಅಂತೆಲ್ಲ ಹೋದಾಗ ತುಂಬಾ ತೆಂಗಿನಕಾಯಿಗಳಾಗ್ಬಿಟ್ಟಿರುತ್ತೆ. ಹೀಗೆ ಒಡೆದಿರುವಂಥ ತೆಂಗಿನಕಾಯಿನ ತುಂಬ ದಿನಗಳವರೆಗೆ ಹಾಳಾಗದೆ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಕಾಯನ್ನು ಒಡೆಯುವ ಮುಂಚೆ ಯಾವಾಗಲೂ ನೀರಿನಿಂದ ಹಸಿ ಮಾಡಿ. ಹೀಗೆ ಮಾಡೋದ್ರಿಂದ ಕಾಯಿ ಕರೆಕ್ಟಾಗಿ ಕಟ್ಟಾಗುತ್ತೆ. ಈಗ ನೋಡಿ, ಕಾಯಿ ಒಡೆದ ನಂತರ ಹೀಗೆ ಚಾಕುನಿಂದ ಕೊಬ್ಬರಿನ ತೆಗೆಯೋದಕ್ಕೆ ಹೋಗ್ತೀವಿ ಅಲ್ವಾ? ಅಷ್ಟು ಈಸಿಯಾಗಿ ಬರೋದಿಲ್ಲ. ಚಿಪ್ಪಿಗೆ ಗಟ್ಟಿಯಾಗಿ ಕೊಬ್ಬರಿ ಅಂಟಿಬಿಟ್ಟಿರುತ್ತೆ. ಇದನ್ನು ಸುಲಭವಾಗಿ ಹೇಗೆ ಬಿಡಿಸ್ಕೋಬಹುದು ಗೊತ್ತಾ? ಅದಕ್ಕೆ ನೋಡಿ, ಇಡ್ಲಿ ಪಾತ್ರೆ ಬಳಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಇರಲಿಲ್ಲ ಅಂದರೆ ನೀವು ಕುಕ್ಕರ್ ಕೂಡ ಬಳಸಬಹುದು. ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ತರಹ ಒಡೆದಿರೋ ತೆಂಗಿನಕಾಯಿನ ಇಟ್ಟು ಮುಚ್ಚಿಬಿಡಿ. ಹೀಗೆ 1-2 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳಿ. ಕಾಯಿ ಇಡೋದಕ್ಕಿಂತ ಮುಂಚೆ ಕುಕ್ಕರ್ನ ತಳಭಾಗದಲ್ಲಿ ನೀರು ಹಾಕೋದನ್ನು ಮರಿಬೇಡಿ. ಹಾಗೆ ಇಡ್ಲಿ ಪಾತ್ರೆ ಬದಲಿಗೆ ಕುಕ್ಕರ್ ಉಪಯೋಗಿಸಿದರೆ ವಿಜಿಲ್ ಹಾಕಬಾರ್ದು. ಈಗ ನೋಡಿ, ಈ ತರಹ ಪಾತ್ರೆಯಲ್ಲಿ ಇಟ್ಟು ಬಿಸಿ ಮಾಡಿದಂತಹ ತೆಂಗಿನಕಾಯಿಯಿಂದ ಕೊಬ್ಬರಿ ಎಷ್ಟು ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಎಡ್ಜ್ನಲ್ಲಿ ಚಾಕುನಿಂದ ಹೀಗೆ ಸಡಿಲ ಮಾಡಿ ನಂತರ ನೋಡಿ ಕೈಯಿಂದಾನೇ ಈಸಿಯಾಗಿ ತೆಗಿಬಹುದು. ಹಸಿ ಕಾಯನ್ನು ಚಿಪ್ಪಿಂದ ಬೇರ್ಪಡಿಸೋದು ಇಷ್ಟು ಸುಲಭ ಅಂತ ಗೊತ್ತಿರಲಿಲ್ಲ ಅಲ್ವಾ? ಇಷ್ಟು ದಿನ ಸುಮ್ಮನೆ ಚಾಕುನಿಂದ ತೆಗೆಯೋದಕ್ಕೆ ಕಷ್ಟಪಡ್ತಾ ಇದ್ವಿ. ಈಗ ಬೇಕಾದರೆ ಕೊಬ್ಬರಿಯನ್ನು ಪೀಲರ್ನಿಂದ ಅದರ ಸಿಪ್ಪೆ ತೆಗಿಬಹುದು. ಇಲ್ಲ ಅಂದರೆ ಹಾಗೇ ತುರಿದು ಕೂಡ ಇಡಬಹುದು. ಸಿಪ್ಪೆ ತೆಗೆಯೋದ್ರಿಂದ ಕೇವಲ ಬಿಳಿ ಭಾಗ ಮಾತ್ರ ಬರುತ್ತೆ. ತೆಂಗಿನಕಾಯಿ ಜಾಸ್ತಿ ಒಡೆದಾಗ ನೀವು ಈ ಥರ ಚಿಪ್ಪಿನಿಂದ ಬೇರ್ಪಡಿಸಿ ಅದನ್ನು ತುರಿದು ಅಥವಾ ಚಾಪರ್ನಲ್ಲಿ ಹಾಕಿ ಸಣ್ಣ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಬಳಸಬಹುದು. ರೆಗ್ಯುಲರ್ ಆಗಿ ಕಾಯಿ ಬಳಸೋದಿಲ್ಲ, ನಮಗೆ ತೆಂಗಿನಕಾಯಿ ಬೇಗ ಖರ್ಚಾಗೋದಿಲ್ಲ ಅನ್ನೋರಿಗೆ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈಗ ನೋಡಿ, ತುರಿದಿರುವಂತಹ ತೆಂಗಿನಕಾಯಿನ ಫ್ರೀಝರ್ನಲ್ಲಿ ಐಸ್ ಮಾಡೋದಕ್ಕೆ ಅಂತ ಒಂದು ಟ್ರೇ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ಹೀಗೆ ಹಾಕ್ತಾ ಹೋಗಿ. ಸಾಮಾನ್ಯವಾಗಿ ಈ ತರಹದ ಐಸಿಂಗ್ ಟ್ರೇ ಫ್ರಿಡ್ಜ್ನ ಜೊತೆಯಲ್ಲೇ ಬಂದಿರುತ್ತೆ. ಇಲ್ಲ ಅಂದ್ರೂ ಪಾತ್ರೆ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ. ತುರಿದಿರುವಂತಹ ಅಷ್ಟು ತೆಂಗಿನಕಾಯಿನೂ ಹೀಗೆ ಒಂದೊಂದರಲ್ಲಿ ಹಾಕ್ತಾ ಹೋಗಿ. ಹೀಗೆ ಫ್ರೀಸಿಂಗ್ ಟ್ರೇನಲ್ಲಿ ಹಾಕಿದ ನಂತರ ಇದನ್ನು ಫ್ರಿಡ್ಜ್ನ ಫ್ರೀಝರ್ ಭಾಗದಲ್ಲಿ ಇಡಿ. ನೋಡಿ, ಫ್ರಿಡ್ಜ್ನಲ್ಲಿ ಅಲ್ಲ, ಫ್ರೀಝರ್ನ ಭಾಗದಲ್ಲಿ ಇಡಬೇಕು. ಹೀಗೆ 4-5 ಗಂಟೆ ಫ್ರೀಸ್ ಮಾಡಿದ ನಂತರ ಸ್ವಲ್ಪ ಅದನ್ನು ಲೂಸ್ ಮಾಡಿ ನೋಡಿ ಒಂದು ಪ್ಲೇಟ್ಗೆ ಹಾಕಿಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಐಸ್ ಕ್ಯೂಬ್ ಥರ ಆಗಿದೆ. ಇದನ್ನೀಗ ನೀವು ಯಾವುದಾದ್ರೂ ಬಾಕ್ಸ್ನಲ್ಲಿ ಅಥವಾ ಜಿಪ್ ಲಾಕ್ ಪೌಚ್ನಲ್ಲಿ ಹಾಕಿ ಮತ್ತೆ ಫ್ರೀಝರ್ನಲ್ಲೇ ಇಡಬೇಕು.
ಒಂದು ಸಲಕ್ಕೆ ನೀವು ಬಳಸೋದಕ್ಕೆ 1 ಪೀಸ್ ಅಥವಾ 2 ಪೀಸ್ಗಳನ್ನು ತೆಗಿಬಹುದು. ಪೂರ್ತಿ ಕೊಬ್ಬರಿನ ಹೊರಗೆ ತೆಗೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ. ಹೀಗೆ ಇಡೋದ್ರಿಂದ 2-3 ತಿಂಗಳಾದ್ರೂ ಕೊಬ್ಬರಿ ಹಾಳಾಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ, ಈ ರೀತಿಯಾಗಿ ಡೈರೆಕ್ಟಾಗಿ ಚಿಪ್ಪನ್ನು ಒಲೆ ಮೇಲೆ ಇಡಬಹುದು. ಇದಕ್ಕೆ ಮತ್ತೆ ಗ್ಯಾಸ್ ವೇಸ್ಟು ಅಂತ ಅನ್ಕೋಬೇಡಿ, ತುಂಬ ಏನೂ ಬೇಕಾಗೋದಿಲ್ಲ. 1-2 ನಿಮಿಷ ಸಾಕು. ಅಲ್ಲದೆ ಸಣ್ಣ ಉರಿನಲ್ಲಿ ಇಟ್ಟರೆ ಕೂಡ ಸಾಕಾಗುತ್ತೆ. ಹೀಗೆ ಮಾಡೋದ್ರಿಂದ ಕೊಬ್ಬರಿ ಚಿಪ್ಪಿನಿಂದ ಎಷ್ಟು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಚಾಕುನಿಂದ ಎಡ್ಜ್ನಲ್ಲಿ ಲೈಟಾಗಿ ಲೂಸ್ ಮಾಡ್ಕೊಳ್ಳಿ. ಕೇವಲ ಎಡ್ಜ್ನಲ್ಲಿ ಸ್ವಲ್ಪ ಚಾಕು ಉಪಯೋಗಿಸಿದರೆ ಸಾಕು. ನೋಡಿ, ಈಗ ಕೈನಿಂದ ತೆಗೆದರೆ ಎಷ್ಟು ಸುಲಭವಾಗಿ ಕೊಬ್ಬರಿ ಚಿಪ್ಪಿನಿಂದ ಬೇರ್ಪಡ್ತು ಅಂತ. ಹೀಗೆ ಚಿಪ್ಪಿನಿಂದ ತೆಗೆದುಕೊಂಡು ಬಿಟ್ಟರೆ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ಈ ತರಹ ಬಿಡಿಸ್ಕೊಂಡಿರುವಂತಹ ಕೊಬ್ಬರಿನ ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿ ಉಪಯೋಗಿಸೋದು ಬೇಡ ಅನಿಸಿದರೆ ಇದನ್ನು ತುರಿದು ಕೂಡ ಇಟ್ಕೋಬಹುದು. ನೀವು ಸ್ಟೋರ್ ಮಾಡಿ ಇಡೋವಾಗೇ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಉಪಯೋಗಿಸೋವಾಗ ಕೆಲಸ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ನಿಮಗೆ ದಿನನಿತ್ಯವೂ ಉಪಯೋಗ ಆಗುವಂತಹ ತುಂಬ ತರಹದ ಟಿಪ್ಸ್ಗಳು, ವಿಡಿಯೋಗಳು ಸಿಗುತ್ತೆ. ನೀವು ಮಿಸ್ ಮಾಡದೆ ಪ್ರತಿಯೊಂದನ್ನು ನೋಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ. ನೋಡಿ, ಹೀಗೆ ಚಿಕ್ಕದಾಗಿ ತೆಳ್ಳಗೆ ಹೆಚ್ಚಿರುವಂತಹ ಕೊಬ್ಬರಿನ ಈಗ ಜಿಪ್ ಲಾಕ್ ಪೌಚ್ನಲ್ಲಿ ಹಾಕಿಡಬಹುದು. ಈ ತರಹ ಜಿಪ್ ಲಾಕ್ ಪೌಚ್ ನಿಮಗೆ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇದರಲ್ಲಿ ಹಾಕಿ ಸೀಲ್ ಮಾಡೋದ್ರಿಂದ ಗಾಳಿ ಆಡೋದಿಲ್ಲ. ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡೋ ಥರನೇ ಆಗುತ್ತೆ. ನೀವು ಸ್ವಲ್ಪ ಸ್ವಲ್ಪ ಕೊಬ್ಬರಿನ ಒಂದೊಂದು ಪ್ಯಾಕೆಟ್ ಮಾಡಿ ಇಡೋದ್ರಿಂದ ಒಂದು ಸಲಕ್ಕೆ 1 ಪ್ಯಾಕೆಟ್ ತಗೊಳ್ಳೋದು ಅನುಕೂಲ ಆಗುತ್ತೆ. ಈ ರೀತಿ ಪ್ಯಾಕ್ಸ್ಗಳನ್ನು ಮಾಡಿ ನೀವು ಫ್ರೀಝರ್ನಲ್ಲಿ ಇಟ್ಟರೆ ಹಸಿ ಕೊಬ್ಬರಿನ ತಿಂಗಳುಗಟ್ಟಲೆ ಚೆನ್ನಾಗಿ ಇಟ್ಕೋಬಹುದು. ನೋಡಿ, ಈ ಜಿಪ್ ಲಾಕ್ ಪ್ಯಾಕ್ಗಳು ಈ ರೀತಿಯಾಗಿ ಸೀಲ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನೀವು ಸ್ಟೋರ್ ಮಾಡೋದ್ರಿಂದ ಕೊಬ್ಬರಿ ತುಂಬ ದಿನಗಳವರೆಗೆ ಹಾಳಾಗೋದಿಲ್ಲ. ಈ ಐಡಿಯಾ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.